ಮುಂದಿನ ಆಸನ ಪವನಮುಕ್ತಾಸನ. ಎರಡು ಕಾಲು ಜೋಡಿಸ್ಕೊಳ್ಳಿ. ಎರಡು ಕೈಗಳನ್ನು ತೊಡೆ ಅಕ್ಕಪಕ್ಕ ತನ್ನಿ. ನಿಮ್ಮ ಕೈಗಳ ಮೇಲೆ ಭಾರ ಹಾಕಿ ಉಸುತೆ ಕೋತ ನಿಮ್ಮ ಎರಡೂ ಕಾಲುಗಳನ್ನು 45 ಡಿಗ್ರಿ ಮೇಲೆ ತಂದು ಕಾಲುಗಳನ್ನು ಮಡಚಿ ಕೈಯಿಂದ ಹಿಡ್ಕೊಳ್ಳಿ. ಉಸಿರು ಹೊರ ಹಾಕುತ್ತಾ ನಿಮ್ಮ ಗದ್ದವನ್ನು ಮೊಣಕಾಲುಗಳಿಗೆ ಮುಟ್ಟಿಸುವ ಪ್ರಯತ್ನ ಮಾಡಿರಿ. ಪವನ ಮುಕ್ತಾಸನ. 5-6 ಸಾರಿ ಸಹಜವಾದ ಉಸಿರಾಟ ಮಾಡಿರಿ. ನಿಮ್ಮ ಗದ್ದದ ಭಾಗ ಮೊಣಕಾಲಿಗೆ ತಾಗಿರಲಿ. ಹಾಗೆ ಸಾಧ್ಯವಾದರೆ ಬೆನ್ನಿನ ಮೇಲೆ ಹಿಂದೆ ಮುಂದೆ ಹೊರಡ್ರಿ. 5-6 ಸಾರಿ. ಪವನ ಮುಕ್ತಾಸನ. ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡೋಕ್ಕೆ, ಹಾಗೆ ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಯನ್ನು ನಿವಾರಣೆ ಮಾಡೋಕ್ಕೆ, ಅಸಿಡಿಟಿ ಇರಬಹುದು, ಅಜೀರ್ಣತೆ ಇರಬಹುದು, ಹಾಗೆ ಹೊಳಿತೇಗು ನಿವಾರಣೆ, ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆ ನಿವಾರಣೆ ಮಾಡೋಕ್ಕೆ. ಹಾಗೆ ನಿಮ್ಮ ಎಡಕ್ಕೆ ಮತ್ತು ಬಲಕ್ಕೆ ಹೊರಡ್ರಿ. 1-2-3 ಸಾರಿ. ಸಾಕು. ನಿಮ್ಮ ತಲೆಯ ಭಾಗವನ್ನು ಕೆಳಗೆ ಇಳಿಸ್ರಿ. ಕೈಗಳನ್ನು ತೊಡೆ ಅಕ್ಕಪಕ್ಕ ತಂದು ಕಾಲ ಮೇಲೆ ತಂದು ನಿಧಾನವಾಗಿ ಕೆಳಗೆ ಇಳಿಸ್ರಿ. ಶವಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ರಿಲ್ಯಾಕ್ಸ್.